ಮನೇಲೇ ಇಷ್ಟು ಸಖತ್ತಾಗಿ ಊಟ ಮಾಡಿಕೊಟ್ರೆ ಯಾರಿಗೆ ತಾನೇ ರೆಸ್ಟೋರೆಂಟ್ ಊಟ ಬೇಕು ಅನಿಸುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಶುರು ಮಾಡ್ಕೋತಾ ಇದ್ದೀನಿ. ಸಂಜೆ 5 ಗಂಟೆಗೆ ಈ ಥರ ಕತ್ಲೆ ಆಗಿದೆ, ಏನು ಹೇಳೋದು. ಅದ್ರ ಜೊತೆಗೆ ಚಳಿ ಬೇರೆ. ಬಿಸಿಯಾಗಿ ಒಂದು ಕಪ್ ಟೀ ಕುಡ್ಕೊಂಡು ನಮ್ಮ ಸಾಹೇಬರು ಬರೋದು ಕಾಯ್ತಾ ಇದ್ದೆ. ಅವರು ಕೂಡ ಬಂದರು. ಅವ್ರಿಗೂ ಸ್ವಲ್ಪ ಟೀ ಕೊಟ್ಟು ಅದಾದಮೇಲೆ ಇಬ್ಬರು ಕೂಡ ಟೌನ್ ಒಳಗಡೆ ಹೋಗೋಣ ಅಂತ ಹೊರಟು. ಇವತ್ತಿನ ನೈಟ್ ಅಡುಗೆಗೆ ಪಾಲಕ್ ಪನ್ನೀರ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಪಾಲಕ್ ಸೊಪ್ಪು ತರೋದಿತ್ತು. ಹೋಗಿ ಪಾಲಕ್ ಸೊಪ್ಪನ್ನ ತಗೊಂಡು ಮತ್ತೆ ಸೀದಾ ಮನೆ ಕಡೆ ಬಂದ್ವಿ. ಮನೆಗೆ ಬಂದೊಳೆ ನಾನು ಸೀದಾ ಅಡುಗೆ ಮನೆ ಕಡೆ ಬಂದೆ. ಪಾಲಕ್ ಪನ್ನೀರ್ಗೆ ಕಾಂಬಿನೇಷನ್ ಆಗಿ ಕುಲ್ಚೆ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಹಿಟ್ಟನ್ನೆಲ್ಲ ಕಲಸಿಟ್ಟೆ. ಇನ್ನೊಂದು ಕಡೆ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೆ. ಕ್ವಿಕ್ ಆಗಿ ಇದ್ರ ರೆಸಿಪಿ ಹೇಳ್ಬಿಡ್ತೀನಿ ಬನ್ನಿ. ಫಸ್ಟ್ ನಾನಿಲ್ಲಿ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಂಡು ಅದಾದ್ಮೇಲೆ ಐಸ್ ಕ್ಯೂಬ್ ಹಾಕಿರೋ ನೀರಿಗೆ ಹಾಕೊಂಡು ತಣ್ಣಗೆ ಮಾಡ್ಕೊಂಡು, ತಣ್ಣಗಾದ್ಮೇಲೆ ಜಾರಿಗೆ ಹಾಕೊಂಡು ಖಾರಕ್ಕೆ ಬೇಕಾದಷ್ಟು ಹಸಿರು ಮೆಣಸಿನ್ಕಾಯಿನ ಹಾಕೊಂಡು ಈ ತರ ಪೇಸ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಇನ್ನೊಂದು ಕಡೆ ಪನ್ನೀರ್ನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡು ಅದಕ್ಕೆ ಉಪ್ಪು ಹಾಗೆ ಖಾರದ ಪುಡಿ ಹಾಕೊಂಡು ಒಂದು ರೌಂಡ್ ಮ್ಯಾರಿನೇಟ್ ಮಾಡ್ಕೊಂಡು ಹಾಗೆ ಬಾಣಲಿ ತಗೊಂಡು ಎಣ್ಣೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಈ ಪ್ರೋಸೆಸ್ ಸ್ಕಿಪ್ ಮಾಡ್ಕೊಂಡು ಹಂಗೇನೆ ಪನ್ನೀರ್ನ ಹಾಕೋಬಹುದು. ಇನ್ನು ಇದಕ್ಕೆ ಬೇಕಾಗಿರೋ ಐಟಮ್ಸ್ ಸಿಂಪಲ್: ಸ್ವಲ್ಪ ಜೀರಿಗೆ, ಚಕ್ಕೆ, ಒಣಮೆಣಸಿನ್ಕಾಯಿ ಹಾಗೆ ಪಲಾವ್ ಎಲೆ, ಜೊತೆಗೆ ಸ್ವಲ್ಪ ಸೋಂಪು, ಒಂದು 4 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಹಾಗೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮೊಟೊನ ಪೇಸ್ಟ್ ಮಾಡ್ಕೊಂಡು ತಗೊಂಡಿದ್ದೀನಿ. ಅದಾದ್ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ನಾನು ತಗೊಂಡಿದ್ದ ಸ್ಪೈಸಸ್ನೆಲ್ಲ ಹಾಕೊಂಡು ಸ್ವಲ್ಪ ಅದನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಶುಂಠಿ ಹಾಗೆ ಬೆಳ್ಳುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡು ಅದಕ್ಕೆ ಈರುಳ್ಳಿನ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಟೊಮೊಟೊ ಪ್ಯೂರಿನ ಕೂಡ ಆ್ಯಡ್ ಮಾಡಿಕೊಂಡು ಅದು ಎಣ್ಣೆ ಎಲ್ಲ ಬಿಟ್ಕೊಳ್ಳೋ ತನಕ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಅರಿಶಿನ ಪುಡಿ, ಧನಿಯಾ ಪುಡಿ ಹಾಗೆ ಖಾರದ ಪುಡಿ, ಜೊತೆಗೆ ಸ್ವಲ್ಪ ಕಸ್ತೂರಿ ಮೇಥಿನೂ ಕೂಡ ತಗೊಂಡು ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಆ ಮಸಾಲೆ ಘಮ ಎಲ್ಲ ಹೋಗೋ ತನಕ ಮತ್ತೆ ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿ ತಗೊಂಡಿದ್ದ ಪಾಲಕ್ನು ಕೂಡ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಹಸಿ ಘಮ ಹೋಗೋ ತನಕ ಬಾಡಿಸ್ಕೊಂಡು ನಿಮಗೆ ಬೇಕಾಗಿರೋ ಕನ್ಸಿಸ್ಟೆನ್ಸಿಲಿ ವಾಟರ್ನ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಬೆಲ್ಲ ಹಾಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಆದಮೇಲೆ ಮೊಸರನ್ನ ಈ ಥರ ಆ್ಯಡ್ ಮಾಡ್ಕೋಬೇಕು. ನೀವು ಬೇಕಂದರೆ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಪನ್ನೀರ್ನ, ಅದನ್ನು ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಬಾಯ್ಲ್ ಮಾಡಿಕೊಂಡು ಅದಕ್ಕೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡ್ರೆ ಸಕ್ಕತ್ತಾಗಿರೋ ಪಾಲಕ್ ಪನ್ನೀರ್ ರೆಡಿಯಾಗಿ ಹೋಗುತ್ತೆ. ಅದ್ರ ಜೊತೆ ನಾನಿಲ್ಲಿ ಇವತ್ತು ಕುಲ್ಚನ ಮಾಡ್ಕೊಂಡಿದ್ದೀನಿ. ಇದ್ರ ರೆಸಿಪಿ ಬೇಕು ಅಂದರೆ ರೆಸಿಪಿ ಅಂತ ಕಮೆಂಟ್ ಮಾಡಿ, ನಾಳೆ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಪಾಲಕ್ ಪನ್ನೀರು ಮತ್ತು ಕುಲ್ಚಾ ಮಾತ್ರ ಸೂಪರ್ ಡೂಪರ್ ಆಗಿತ್ತು. ಮನೇಲಿ ಮಾಡಿ ಎಷ್ಟೊಂದು ಟೇಸ್ಟಿ ಆಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಮಿಸ್ ಮಾಡ್ದಲೆ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಹಿಂಗೆ ನೋಡಿ ಸುಮ್ಮನೆ ಹೋಗ್ತಿರಲ್ಲ ಗುರು, ಒಂದು ಲೈಕ್ ಕೊಟ್ಟು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.